ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಹೇಳಿರುವಂತೆ ನಮ್ಮ ದೇಶದ ಬೆನ್ನೆಲುಬು ಅಂದರೆ ಒಂದೆಡೆ ಸೈನಿಕರು, ಇನ್ನೊಂದೆಡೆ ನಮ್ಮ ರೈತರುಗಳು. ಇವರ ಒಂದು ಹುತಾತ್ಮ ದಿನವನ್ನು ನೆನೆಸ್ಕೊಳ್ಳಿಕ್ಕೋಸ್ಕರ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ರವರು 2008ರಿಂದ ಬಹಳಷ್ಟು ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ನಮ್ಮ ಮೈಸೂರಿನಲ್ಲಿ ಕನ್ನಡ ಕಲಾಮಂದಿರ್ನಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇಶ ರಕ್ಷಣೆಯ ರಕ್ಷಣಾ ಪಡೆಯ ರಿಸರ್ವ್ ಆಗಿರುವಂಥ ನಮ್ಮ NCC ಕೆಡೆಟ್ಸ್, ಮೈಸೂರಿನಲ್ಲಿರುವಂಥ ನಾವಲ್ ಬಟಾಲಿಯನ್, ಏರ್ಫೋರ್ಸ್ ಬಟಾಲಿಯನ್, ಇಂಡಿಯನ್ ಆರ್ಮಿ ಬಟಾಲಿಯನ್ ಕೆಡೆಟ್ಸ್ ಯೂನಿಫಾರ್ಮಲ್ಲಿ ನಿಂತುಕೊಂಡು ಗೌರವಾನ್ವಿತ ಎಲ್ಲ ನಮ್ಮ ಸಾಧಕರುಗಳಿಗೆ ಸನ್ಮಾನಿಸಿ ಗೌರವಿಸ್ತಾ ನಿಂತಿರುವಂಥ ಒಂದು ದೃಶ್ಯ ಇದು. NCC ಕೆಡೆಟ್ಸ್ ರವರಿಂದ ಗೌರವಾನ್ವಿತ ಎಲ್ಲ ವ್ಯಕ್ತಿಗಳಿಗೆ ಡ್ರಿಲ್ ಮಾರ್ಚ್ ಮಾಡುವ ಮುಖಾಂತರ ಗೌರವಿಸಲಾಯಿತು. ಹಾಗೆಯೇ ಸೈನಿಕ ಕಡೆ ಮೈಸೂರು ಯುವ ಸೈನಿಕರಿಂದನೂ ಕೂಡ ಜೈಕಾರ ಘೋಷಣೆ ಮತ್ತು ಸೆಲ್ಯೂಟ್ ಮಾಡುವ ಮುಖಾಂತರ ಎಲ್ಲರಿಗೂ ಗೌರವಿಸಲಾಯಿತು. VDO ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದು 2008ರಿಂದ ಸಮಾಜ ಸೇವೆಯಲ್ಲಿ ಮಗ್ನರಾಗಿದ್ದು ಬಹಳಷ್ಟು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ರೈತರಿಗೆ ಆರೋಗ್ಯ ವಿಷಯದಲ್ಲಿ, ಸಮಾಜದಲ್ಲಿ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದ ವಿಚಾರಗಳೊಂದಿಗೆ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ಇಡಲಾಗಿತ್ತು. ಈ ಕಾಂಪಿಟೇಷನ್ ಗೆದ್ದಂಥ ವಿಜೇತರಿಗೆ ಬಹುಮಾನವನ್ನು ಕೂಡ ನೀಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕನ್ನಡ ಕಲಾಮಂದಿರ್ನಲ್ಲಿ ಉಪಸ್ಥಿತರಿದ್ದರು. ಡೊಳ್ಳು ಕುಣಿತ ಮಹಿಳೆಯರಿಂದ, ಈ ಮಹಿಳೆಯರು ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡು ಕೂಡ ಹಲವಾರು ಬ್ಯಾಂಕ್ನಿಂದ ಒಂದು ಟೀಮ್ ಮಾಡಿಕೊಂಡು ಇವು ನಮ್ಮ ಮಾಯಿ ಸೈನಿಕರು ಮತ್ತು ಸೈನಿಕರು ರೈತರುಗಳಿಗೆ ಗೌರವಿಸಲೇಬೇಕೆಂಬ ಈ ಡೊಳ್ಳು ಕುಣಿತ ಪ್ರದರ್ಶನ ಕೂಡ ನೀಡಲಾಯಿತು. ದೇಶ ಕರೆದಿದೆ, ಪಡೆಯ ಕಟ್ಟುದೀರ ಸಮರ ಕಾದಿದೆ. ಈ ದಿನ ನಮ್ಮ ಭಾರತ ಮಾತೆಯ ಹೆಮ್ಮೆಯ ಸುಪುತ್ರ, ಮಾಜಿ ಪ್ರಧಾನಿ, ಭಾರತ ರತ್ನ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಜಿರವರ 59ನೇ ಪುಣ್ಯತಿಥಿ. ದಯವಿಟ್ಟು ಎಲ್ಲರೂ ಒಂದು ನಿಮಿಷ ನಮ್ಮ ವೀರ ಯೋಧರಿಗೆ, ಹುತಾತ್ಮರಾದ ಯೋಧರಿಗೆ, ಅವ್ರ ಮನೆಯವರಿಗೆಲ್ಲ ಕುಟುಂಬದವ್ರನ್ನ ಗೌರವ ಸಲ್ಲಿಸೋಸ್ಕರ ಒಂದು ನಿಮಿಷದ ನಾನು ಫಸ್ಟು DRDOಗೆ ಸೇರಿಕೊಂಡಾಗ IGMDP ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಅದೇನೆಂದರೆ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇತ್ತು. ಅದರಲ್ಲಿ ಡಾಕ್ಟರ್ ಕಲಾಂ ಅವರು ಅದನ್ನು ಸ್ಪಿಯರ್ಹೆಡ್ ಮಾಡ್ತಾಯಿದ್ರು. ಈ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಂತ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಈ ಐಲ್ಯಾಂಡಲ್ಲಿ 1989ರಲ್ಲಿ ಸಕ್ಸಸ್ಫುಲ್ಲಾಗಿ ಫೈರ್ ಮಾಡ್ತಾರೆ. ಅದು ನಮ್ಮದು ಮೊದಲನೇ ಅಗ್ನಿ ಮಿಸೈಲ್. ಯಾವ ಬ್ಲಾಸ್ಟಿಗೆ ನಾವು ಡಿಸೈನ್ ಮಾಡ್ತಾ ಇದ್ದೀವಿ ಅಂತ ನಾವು ಬೇರೆ ದೇಶಕ್ಕೆ ಹೇಳಬೇಕಾಗತ್ತೆ. ಇದರಿಂದ ನಮ್ಮ ಪ್ರೊಟೆಕ್ಷನ್ ಲೆವೆಲ್ಸ್ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ಅವಾಯ್ಡ್ ಮಾಡಿ ಇಂಡಿಯಾದಲ್ಲೇ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ. ಅವಾಗ ಖಂಡಿತವಾಗೂ ಮಾಡ್ತೀವಿ ಅಂತ ಹೇಳಿ ಅದನ್ನು ಇಲ್ಲೇ ಡಿಸೈನ್ ಮಾಡಿ, ಇಲ್ಲೇ ಟೆಸ್ಟಿಂಗ್ ಎಲ್ಲ ಮಾಡಿ, ಇವಾಗ ಬರೀ 20x20 ಅಲ್ಲ, ಯಾವುದೇ ಸೈಜ್ ಡೋರ್ ಆದ್ರೂ ಇಂಡಿಯಾದಲ್ಲೇ ಡಿಸೈನ್ ಆಗುತ್ತೆ, ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇಂಡಿಯಾದಲ್ಲೇ ಇನ್ಸ್ಟಾಲ್ ಆಗುತ್ತೆ. ಯಾರಿಗೂ ಗೊತ್ತಿಲ್ಲ ಎಷ್ಟಕ್ಕೆ ಮಾಡ್ತೀವಿ ಡಿಸೈನು ಅಂತ. ಹಂಗೆ ಮಾಡಿಟ್ಟಿದ್ವಿ. ಈಗ ಡೆಲ್ಲಿ ಹಾಸ್ಪಿಟಲ್ ಒಂದು ಕಟ್ಟಿದ್ವಿ, ಪಾಟ್ನಾದಲ್ಲಿ ಒಂದು ಕಟ್ಟಿದ್ವಿ, ಮುಜಾಫರ್ಪುರ್ ಅಂತ ಒಂದು ಜಾಗ ಇದೆ, ಅಲ್ಲೊಂದು ಕಟ್ಟಿದ್ವಿ. ಇದನ್ನೆಲ್ಲ ಡಿಸ್ಮ್ಯಾಂಟಲ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸಡನ್ನಾಗಿ ಸೆಕೆಂಡ್ ವೇವ್ ಬಂದು ಹೊಡೆಯುತ್ತೆ ನೋಡಿ ನಮಗೆ. ಅವಾಗ ಇಮಿಡಿಯೇಟಾಗಿ ಹೇಳ್ತಾರೆ ನಿಮ್ಮ ಹಾಸ್ಪಿಟಲ್ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ. 4 ದಿನದಲ್ಲಿ 250 ಬೆಡ್ ICU ಹಾಸ್ಪಿಟಲ್ನ ಓಪನ್ ಮಾಡ್ತೀವಿ, ಓಪನ್ ಮಾಡ್ತೀವಿ. ಅದೇ ಒಂದು 4 ಗಂಟೆಯಲ್ಲಿ ಎಲ್ಲ ಬೆಡ್ಸ್ ಆಕ್ಯುಪೈ ಆಗಿಬಿಡುತ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
1962 ಇಂಡೋ ಚೈನಾ ವಾರ್, ಅದನ್ನು ಪುಸ್ತಕವನ್ನು ಓದಿ ನೋಡಿ. ಕಣ್ಣಲ್ಲಿ ನೀರು ಬರಲಿಲ್ಲ ಅಂತ ನನಗೆ ಫೋನ್ ಮಾಡಿ. ಸೋತ್ತೀವಿ, ಸೋತೊಳ ಗೆಲ್ತೀವಿ. ನಮ್ಮ ಮಣ್ಣಿನ ಗುಣಶಕ್ತಿ ಎಷ್ಟಿದೆ ಅಂತಂದರೆ, ಏಕೈಕ ವ್ಯಕ್ತಿ ಜಶ್ವಂತ್ ಸಿಂಗ್ ಬಾಬಾ ಅಂತಲೇ ಹೆಸರಿಟ್ಟಿದ್ದೀವಿ. ಅಂಥ ಮಹಾನ್ ವ್ಯಕ್ತಿ, ಏಕೈಕ ವ್ಯಕ್ತಿ ಚೈನಾದ 300ಕ್ಕೂ ಹೆಚ್ಚು ಸೈನಿಕರನ್ನು ಹೊಡೆದೊಡಿಸ್ತಾನೆ. ಎಪ್ಪತ್ತೆರಡು ಗಂಟೆಗಳ ಕಾಲ ಚೈನಾದ ಒಂದು ಬ್ರಿಗೇಡ್ನ ತಡೆ ಹಿಡಿತಾನೆ. ಎಂಥ ಶೌರ್ಯರು ನಮ್ಮ ದೇಶದಲ್ಲಿದ್ದಾರೆ ಅಂತಂದ್ರೆ ಹೇಳಲಿಕ್ಕೆ ಹೆಮ್ಮೆ ಆಗಿಸುತ್ತೆ. NCC ಒಂದು ಮೊದಲನೇ ಹೆಜ್ಜೆ ಸರ್ವಿಸ್ಗೆ ಸೇರಬೇಕು ಅಂದಾಗ. ಸೊ ಅದೊಂದು ಆಪರ್ಚುನಿಟಿ ನಿಮಗೆ ಕೊಡುತ್ತೆ ಆರ್ಮಿಗೆ ಸೇರೋದಕ್ಕೆ. ಆರ್ಮಿ ಆಗ್ಬೋದು, ನೇವಿ ಆಗ್ಬೋದು, ಏರ್ಫೋರ್ಸ್ ಆಗ್ಬೋದು. ಶ್ರೀ ರಾಧಾಕೃಷ್ಣ DRDO ನಿವೃತ್ತ ನಿರ್ದೇಶಕರು ಅವರಿಗೆ ರಾಷ್ಟ್ರ ರಕ್ಷಾ ಸಮ್ಮಾನ ಪ್ರಶಸ್ತಿನ ಕೊಡೋಕ್ಕೆ ಮೇಲಿಸ್ತಾ ಇದೆ. ಎಲ್ಲರ ಸಮ್ಮುಖದಲ್ಲಿ ನಾವು ಈ ಪ್ರಶಸ್ತಿ ಕೊಡ್ತಾ ಇದ್ವಿ. ನಮ್ಮ ಕಮಾಂಡರ್ ಅರುಣ್ ಜಗನ್ನಾಥ್ ರಾವ್ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ 69 ವರ್ಷದ ಯಂಗ್ ಮೈಂಡ್ ಅವರು ಮನೇಲಿ ಮಾತಾಡ್ತಾರೆ. ನಿಜವಾಗ್ಲೂ ನಮ್ಮ ಇಂಡಿಯನ್ ನೇವಿಲಿ ಬಹಳ ಸಾಧನೆ ಮಾಡಿದ್ದಾರೆ. ಬ್ರಿಗೇಡಿಯರ್ ಕುಮಾರಸ್ವಾಮಿ ಮತ್ತು ಅವರ ಶ್ರೀಮತಿ ಅವರಿಗೆ ಎಲ್ಲರ ಪರವಾಗಿ ರಾಷ್ಟ್ರ ರಕ್ಷಾ ಸಮ್ಮಾನವನ್ನು ಕೊಡೋಕ್ಕೆ ಹೆಮ್ಮೆ ಎನಿಸ್ತಾ ಇದೆ. ನಮ್ಮ ಕಮಾಂಡರ್ ಶ್ರೀಧರ್ ಅವರು ಸೈನಿಕ ಅಕಾಡೆಮಿಯ ಮೈಸೂರು ಮುಖ್ಯಸ್ಥರಾದ ಕಮಾಂಡರ್ ಶ್ರೀಧರ್ ಅವರು, ಹಾಗೆ ಅನಿತಾ ಶ್ರೀಧರ್ ಅವರು ದಯವಿಟ್ಟು ಕುಪ್ಪಸ್ವಾಮಿ ಅವರು ದೂರದ ತಮಿಳುನಾಡಿಂದ ಬಂದಿದ್ದಾರೆ. ನಿಜವಾಗ್ಲೂ ಅವರು ಮೊನ್ನೆ ಹಿಂದೂ ಮಾತು ಹೇಳ್ತಾ ಇದ್ರು, ನಾಳೆಗೆ ಸೈನ್ಯಕರಣ ನಾವು ಇಂಡಿಯನ್ ಆರ್ಮಿ ಜಾಯ್ನ್ ಆಗ್ತೀನಿ ಅಂತ. ಸಿ ಕುಪ್ಪಸ್ವಾಮಿ ಅವರಿಗೆ ಎಲ್ಲರ ಪರವಾಗಿ ರಾಷ್ಟ್ರ ರಕ್ಷಾ ಸಮ್ಮಾನ. ಇವಾಗ ನಮ್ಮ ಮೈಸೂರಿನವರಾದ ಶ್ರೀ ಗೋವಿಂದರಾಜ್ ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೆಮ್ಮೆಯ ಸೈನಿಕ ಶ್ರೀ ಗೋವಿಂದರಾಜ್ ಅವರಿಗೆ ಒಂದು ರಾಷ್ಟ್ರ ರಕ್ಷಾ ಸಮ್ಮಾನ. ಅವ್ರ ತಾಯಿಯರಾದ ಕಮಲ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹರೀಶ್ KP 1999 2016 ಗಂಟ ದೇಶ ಸೇವೆ ಮಾಡಿದ್ದಾರೆ. ಇವತ್ತು ಕೂಡ ಒಂದು ಸಮಾಜ ಸೇವೆ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಪಾಂಡವಪುರದ ಬೇವಕೊಪ್ಪೆಯ ಕುಮಾರ ರಂಜಿತಾ ಅವರು ಪ್ರೆಸೆಂಟ್ ಅಲ್ಲೇ ಸೇವೆ ಸಲ್ಲಿಸ್ತಾ ಇದ್ದಾರೆ. 2022ರಿಂದ ನಮ್ಮ ಇಂಡಿಯನ್ ಆರ್ಮಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಅದೃಷ್ಟ ಯಾಕಂದ್ರೆ ಇಂಡಿಯನ್ ಆರ್ಮಿ ಶೇಷಕುಮಾರ್ ಅವರು, ಹಾಗೆ ಶೇಷಕುಮಾರ್ ಅವರಿಗೆ ಕೃಷಿ ಸಮ್ಮಾನ್ ಪುರಸ್ಕಾರ. ರಾಧಾಕೃಷ್ಣ ದಂಪತಿಗಳು, ಸಂಧ್ಯಾ ರಾಣಿ ಮತ್ತೆ ರಾಧಾಕೃಷ್ಣ ಅವರು. ಇವಾಗ ನಮ್ಮ ಕೊಡಗಿಂದ ಬಂದಿರುವ ಶ್ರೀಮತಿ ಪಾರ್ವತಿ ಫ್ಯಾನ್ಸಿ ಗಣಪತಿ ಅವರು, ಅವ್ರದ್ದೊಂದು ಬಂಗ್ಲೋನ ಇದೆ. ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ವೆಬ್ಸೈಟಲ್ಲಿ ನೋಡ್ಬೋದು. ಮುರುಳಿಯವರು ಸಕಲ ಕಲಾವಲ್ಲಭರು, ಇಲ್ಲ ಕ್ಯಾರ್ನಗರ ಹತ್ರ ಕಾಮಿನಹಳ್ಳಿ ಊರಲ್ಲಿ ದ ಫಾರ್ಮರ್ ಅಂತ ಮಾಡಿದ್ದಾರೆ. ವೆಂಕಟ ಸುಧಾಕರ್ ರೆಡ್ಡಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರು ತಮ್ಮ ಮಕ್ಕಳಿಂದ ಬರೋಣ ಒಂದು 15 ಮಕ್ಕಳುಗಳು ಓದಿಸಿ ಇವತ್ತು ಆ ಮಕ್ಕಳುಗಳು IAS ಆಫೀಸರ್, IPS ಆಫೀಸರ್ ಆಗಿದ್ದಾರೆ. ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ ಸೇನೆಗೆ ಸೇರಬೇಕೆಂಬ ಹಂಬಲದಿಂದ ತರಬೇತಿ ಪಡೆಯುತ್ತಿರುವಂಥ ಎಲ್ಲ ಯುವಕ ಯುವತಿಯರಿಂದ ನೈಜ ಘಟನೆ ಆಧಾರಿತ ನಾಟಕ ಪ್ರದರ್ಶನ. ವೀಕ್ಷಕರೇ, ಈ ಒಂದು ವಿಶೇಷ ಕಾರ್ಯಕ್ರಮ ಯಶಸ್ಸಿಗೆ ಮುಖ್ಯ ಕಾರಣ VDO ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಈ ಒಂದು ತಂಡ ನಿಸ್ವಾರ್ಥ ಸೇವೆಯಿಂದ ಸಮಾಜಮುಖಿಯಾಗಿ ಹಲವಾರು ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇಂತಹ ಒಂದು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸ್ತಿರುವಂಥ ವಿಶ್ವೇಶ್ವರ ಡೆವಲಪ್ಮೆಂಟ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು VDO. ಜೈ ಹಿಂದ್.
ಬಾಂಬೆ ನಮ್ಮ ದೃಢ ಸಂಕೇತ ಬೆಂಕಿ ಗೂಡ ಕೆಣಕ ಬ್ಯಾಡ ಜ್ವಾಲ ಮುಗಿಯೇ ನಾವು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ